ದೇಶದ ಪ್ರಧಾನಿ ಗಾಂಧಿ ಐಡಿಯಾಲಜಿಯನ್ನ ಮತ್ತೆ ಅಂಬೇಡ್ಕರ್ ಐಡಿಯಾಲಜಿನ ಮುಗಿಸೋದಕ್ಕೋಸ್ಕರ ಗಾಂಧಿ ಮತ್ತು ಅಂಬೇಡ್ಕರ್ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಕಾಂಗ್ರೆಸ್ ರನ್ ಮಾಡ್ತಾ ಇದೀವಿ. ಇದನ್ನ ಮುಗಿಸಿದ್ರೆ ಕಾಂಗ್ರೆಸ್ನ ಮುಗಿಸ್ಬೋದನ್ನ ಕಾರಣಕ್ಕೋಸ್ಕರ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ತೆಗೆದು ಈಗ ಹೊಸ ಯೋಜನೆಯನ್ನ ಅವರು ತಂದಿದ್ದಾರೆ. ಜೀವನದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯ ಕನಿಷ್ಠ ಉದ್ಯೋಗ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಹಾತ್ಮ ಗಾಂಧಿ ಯೋಜನೆಯನ್ನ ನಮ್ಮ 2005ರಲ್ಲಿ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದ್ರು. ಮನ್ರೇಗಾ ಅಂತೀವಿ, ಅಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ತೀವಿ. ಅದು ಮಹಾತ್ಮ ಗಾಂಧಿ ಅಂತಾನೆ ಯಾಕೆ ಹೆಸರಿಟ್ಟಿದ್ದೀವಿ ಅಂತಂದ್ರೆ, ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಗೌರವಯುತವಾಗಿ ಬದುಕೋದಕ್ಕೆ ಒಂದು ಉದ್ಯೋಗ ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಹಾತ್ಮ ಗಾಂಧಿ ಯೋಜನೆನ ತಂದಿದ್ದೀವಿ. ಕೇಂದ್ರ ಯಾವ ವಿಚಾರಕ್ಕೆ ಅದನ್ನ ಇಗ್ನೋರ್ ಮಾಡಿ ನೆಗ್ಲೆಕ್ಟ್ ಮಾಡಿ ಹೊಸ ಕಾಯ್ದೆ ತಂದಿರೋ ವಿಚಾರದಲ್ಲಿ ಸ್ವತಃ ನಮ್ಮ ಪಾರ್ಲಿಮೆಂಟ್ ಸದಸ್ಯರು, ಅಂದ್ರೆ ಚಾಮರಾಜನಗರ ಲೋಕಸಭಾ ಅಂತಂದ್ರೆ ನಮ್ಮ 4 ಕ್ಷೇತ್ರಗಳು ಚಾಮರಾಜನಗರಕ್ಕೆ ಬರುತ್ತೆ, 4 ಕ್ಷೇತ್ರಗಳು ನನಗೆ ಬರುತ್ತೆ. ಇವತ್ತು ಅದೇ ಪಾರ್ಲಿಮೆಂಟ್ ಸದಸ್ಯರು ಅವ್ರ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕ ಪಾದಯಾತ್ರೆ ಆರಂಭ ಆಗ್ತಾ ಇರೋದು. ಇದು ಒಂದು ದೊಡ್ಡ ಮೈಲಿಗಲ್ಲು ಅಂತ ನಾವು ಜಿಲ್ಲಾ ಕಾಂಗ್ರೆಸ್ ಭಾವಿಸಿದೆ. ಇಡೀ ದೇಶದ ಉದ್ದಗಲಕ್ಕೂ ಕೂಡ ಎಐಸಿಸಿ ಒಂದು ಸೂಚನೆ ಕೊಟ್ಟಿದೆ. ಏನಂತಂದ್ರೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ಮರುಸ್ಥಾಪನೆ ಮಾಡೋವರೆಗೂ ಇಡೀ ದೇಶದಲ್ಲಿ ಕಾಂಗ್ರೆಸ್ನವ್ರು ಯಾರು ಕೂಡ ಕೂರಬಾರ್ದು, ಮಲಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಅದರಂತೆ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಕಡೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಮಾಡಿ ರಾಷ್ಟ್ರಪತಿಗಳು ಮಧ್ಯೆ ಪ್ರವೇಶ ಮಾಡಬೇಕು. ರಾಷ್ಟ್ರಪತಿಗಳು ಮಧ್ಯೆ ಪ್ರವೇಶ ಮಾಡಲಿಲ್ಲ ಅಂತಂದ್ರೆ ಈ ದೇಶದ ಅತ್ಯಂತ ಉನ್ನತ ಶ್ರೇಣಿಯಲ್ಲಿರುವ ಉಚ್ಚ ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಈ ವಿಚಾರದಲ್ಲಿ ಮಧ್ಯೆ ಪ್ರವೇಶ ಮಾಡಬೇಕು ಅನ್ನೋದು ಉದ್ದೇಶ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ನರಸೀಪುರದಲ್ಲಿ ನಾವು ಮಾನ್ಯ ಸಂಸದರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ತಾ ಇದೀವಿ. ಈ ವಿಚಾರದಲ್ಲಿ ಇದು ಒಂದಂತ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಪಂಚಾಯತಿಲಿ ತಾವು ಈ ವಿಚಾರದಲ್ಲಿ ಗಲಾಟೆ ಮಾಡಬೇಕಾಗಿದೆ, ಸ್ಟ್ರೈಕ್ ಮಾಡಬೇಕಾಗಿದೆ ಅನ್ನೋದು ತಮ್ಮ ಗಮನಕ್ಕೆ ತರ್ತಾ